ಇದು ಹುಡುಗಿರ ಚಿದಕಿನ ಇಷ್ಟೊಂದು ಫೇಮಸ್ ಆಗಿದ್ದು ವರ್ಕರ್ಸ್ ನಲ್ಲಿ ಇದ್ದಂತಹ ಸಮಸ್ಯೆಗೆ ಸೊಲ್ಯೂಷನ್ ಆಗಿ ಬಂದಂತಹ ಒಂದು ಪ್ರಾಡಕ್ಟ್ ಇವತ್ತು ಮಾರ್ಕೆಟ್ ಅಲ್ಲಿ 350+ ಕ್ರೋರ್ ರೆವಿನ್ಯೂನ ಜನರೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಯಾವುದು ಆ ಬ್ರಾಂಡ್? ಅದೇ ಈ ಮೆಡಿಮಿಕ್ಸ್ ಸೋಪ್. ಮೆಡಿಮಿಕ್ಸ್ ಸೋಪ್ ಹೇಗೆ ಮಾರ್ಕೆಟ್ಗೆ ಬಂದಿದ್ದು, ಇದು ಹುಡುಗಿರ ಚಿದಕಿನ ಇಷ್ಟೊಂದು ಫೇಮಸ್ ಆಗಿದ್ದು ಅಂತ ಹೇಳಿ ನಿಮ್ಮಲ್ಲಿ ಡೌಟ್ ಇದೆಯಾ? ಅಲ್ಲ, ಈ ಒಂದು ಸೋಪ್ ಬ್ರಾಂಡ್ ಮಾರ್ಕೆಟ್ಗೆ ಬಂದಿದ್ದು ಇಂಡಿಯನ್ ರೈಲ್ವೇಸ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ವರ್ಕರ್ಸ್ ನ ಸ್ಕಿನ್ ಅಲರ್ಜಿನ ನೋಟಿಸ್ ಮಾಡಿ ತಯಾರಾದಂತಹ ಒಂದು ಸೋಪ್ ಆಗಿರುತ್ತೆ. ಡಾಕ್ಟರ್ ವಿ.ಪಿ. ಸಿದ್ದನ್ ಇವರು ಇಂಡಿಯನ್ ರೈಲ್ವೇಸ್ ನಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿರ್ತಾರೆ. ಅಲ್ಲಿನ ವರ್ಕರ್ಸ್ ನ ಸ್ಕಿನ್ ಅಲರ್ಜಿ ಬಗ್ಗೆ ನೋಟಿಸ್ ಮಾಡಿರ್ತಾರೆ. ಅವ್ರಿಗೆ ಡೈಲಿ ರೂಟೀನ್ ಅಲ್ಲಿ ಏನಾದ್ರೂ ಒಂದು ಮೆಡಿಸಿನ್ ಕೊಟ್ರೆ ಅವರು ತಗೊಳ್ಳಲ್ಲ ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಆಯುರ್ವೇದಿಕ್ ಸೋಪ್ ನ ಮಾಡ್ಕೊಟ್ರೆ ಅವರ ಡೈಲಿ ರೂಟೀನ್ ಅಲ್ಲಿ ಅಳವಡಿಸ್ಕೊತಾರೆ. ಈ ಒಂದು ಸೋಪ್ ಆಯುರ್ವೇದಿಕ್ ಗಿಡ ಮೂಲಿಕೆಗಳಿಂದ ಮಾಡಲ್ಪಟ್ಟಿರೋದ್ರಿಂದ ಎಲ್ಲಾ ಒಂದು ಸ್ಕಿನ್ ಅಲರ್ಜಿಗೂ ಸ್ಕಿನ್ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಆಗಿರುತ್ತೆ. ಹಾಗಾಗಿ ಡಾಕ್ಟರ್ ವಿ.ಪಿ. ಸಿದ್ದನ್ ಅವರು ಡಿಸೈಡ್ ಮಾಡ್ತಾರೆ 1969ರಲ್ಲಿ ಈ ಒಂದು ಪ್ರಾಡಕ್ಟ್ ನ ಮಾಸ್ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಬೇಕು ಅಂತ ಹೇಳಿ. ಆಗ ಅವರು ತಗೊಳ್ಳಂತಹ ಈ ಒಂದು ನಿರ್ಧಾರ ಇವತ್ತು ಮಾರ್ಕೆಟ್ ಅಲ್ಲಿ 350+ ಕ್ರೋರ್ ರೆವಿನ್ಯೂನ ಜನರೇಟ್ ಮಾಡಕ್ಕೆ ಕಾರಣ ಆಗಿರುತ್ತೆ. ಈ ಒಂದು ಮೆಡಿಮಿಕ್ಸ್ ಬ್ರಾಂಡ್ ಅಲ್ಲಿ ಬರೀ ಸೋಪ್ ಅಷ್ಟೇ ಅಲ್ಲದೆ ಶಾಂಪೂ, ಫೇಸ್ ವಾಶ್, ಬಾಡಿ ವಾಶ್ ಮತ್ತೆ ಹ್ಯಾಂಡ್ ವಾಶ್ ತರದ ತುಂಬಾ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರುತ್ತೆ. ಈ ಒಂದು ಉದ್ದೇಶದಿಂದಾಗಿ ಈ ಒಂದು ಕಂಪನಿಯು ಈ ರೇಂಜ್ಗೆ ಗ್ರೋತ್ ಆಗಕ್ಕೆ ಕಾರಣ ಆಗಿರುತ್ತೆ. ನೀವು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮತ್ತೆ ಯಾವ ಬಿಸ್ನೆಸ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಎಲ್ಲಿ ಲೋನ್ ಅಪ್ಲೈ ಮಾಡೋದು ಅಂತ ನಿಮ್ಗೆ ಏನಾದ್ರೂ ಸಮಸ್ಯೆ ಕಾಡ್ತಾ ಇದೆಯಾ? ಇನ್ನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಲ್ಪ್ ಅಂತೇಳಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಒಂದು ಲೋನ್ಗೆ ಅಪ್ಲೈ ಮಾಡಬೇಕು, ಯಾವ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಐಡಿಯಾನ ಕೊಡ್ತೀನಿ. ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.